ಸೆಕೆಂಡ್ PUC ಫಿಸಿಕ್ಸ್ನ ವೇವ್ ಆಪ್ಟಿಕ್ಸ್ ಚಾಪ್ಟರ್ ಏನಿದೆ ಇದರಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವ್ಯಾವುದು ಅದನ್ನು ನಾವು ಈ ವಿಡಿಯೋ ತಿಳ್ಕೊಳ್ತಿದ್ವಿ. ನಂತರ ಈ ಚಾಪ್ಟರ್ಗೆ 7 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. ನಂತರ ಇದರಲ್ಲಿ 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ನಂತರ MCQ ಅಥವಾ FIB ಅದರೊಳಗಡೆ ಕ್ವಶನ್ ಕೇಳ್ತಾರೆ. ಅಂದರೆ 1 ಮಾರ್ಕ್ಸ್ನ ಕ್ವಶನ್ ಕೇಳ್ತಾರೆ, ಅಲ್ಲಿಂದ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ನಂತರ 5 ಮಾರ್ಕ್ ಕ್ವಶನ್ ಏನಿದೆ ಅದನ್ನು ಸ್ಪ್ಲಿಟ್ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈಗ 5 ಮಾರ್ಕ್ಸ್ ಏನಿದೆ ಅದನ್ನು 1+4 ಈ ರೀತಿ ಸ್ಪ್ಲಿಟ್ ಮಾಡಬಹುದು, ಇಲ್ಲಿದ್ರೆ 2+3 ಈ ರೀತಿ ಸ್ಪ್ಲಿಟ್ ಮಾಡಬಹುದು, 2+2+1 ಈ ರೀತಿ ಸ್ಪ್ಲಿಟ್ ಮಾಡಬಹುದು. ಬಟ್ ಸ್ಪ್ಲಿಟ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಓಕೆ, ನಂತರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಇಲ್ಲಿಗ ಏನು ಸ್ಟೇಟ್ ಐಗನ್ಸ್ ಪ್ರಿನ್ಸಿಪಲ್ ಅಥವಾ ಹೈಗನ್ಸ್ ಪ್ರಿನ್ಸಿಪಲ್ ನೀವು ಯಾರು ಬೇಕಾದರೂ ಕೂಡ ಅದನ್ನು ಪ್ರೊನೌನ್ಸ್ ಮಾಡಬಹುದು. ಇದನ್ನು ಕೇಳ್ತಾರೆ, ಅದನ್ನ 1 ಮಾರ್ಕಿಗೆ ಕೇಳಿ ಅದಂತರ 4 ಮಾರ್ಕ್ಸ್ಗೆ ಮತ್ತೊಂದು ಕ್ವಶನ್ ಕೇಳ್ಬೋದು. ಅಂದ್ರೆ ಇಲ್ಲಿ ನೋಡಿ, ಈಗ ಎದಲ್ಲಿ ಏನು ಕೊಟ್ಟಿದ್ದಾರೆ, ಸ್ಟೇಟ್ ಐಗನ್ಸ್ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾರೆ. ಅದರ ನಂತರ ಬಿ ದಲ್ಲಿ ಯೂಸಿಂಗ್ ಐಗನ್ಸ್ ಪ್ರಿನ್ಸಿಪಲ್ ಅರೈವ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಫಾರ್ ಪ್ಲೇನ್ ವೇವ್ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ 1 ಮಾರ್ಕ್, ಇದಕ್ಕೆ 4 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ನಂತರ ಬೇರೆ ರೀತಿಯಲ್ಲೂ ಕೂಡ ಕ್ವಶನ್ ಕೇಳ್ಬೋದು. ಏನಂತ ಹೇಳಿದ್ರೆ ಇಲ್ಲಿಗ ಎರಡನೇ ಕ್ವಶನ್ ಬರ್ದಿದ್ದೀನಿ, ಇಲ್ಲಿ ಬಿ ಅಂತ ಬರ್ದಿದ್ದೀನಿ. ಯಾಕಂತ ಹೇಳಿದ್ರೆ ಎದಲ್ಲಿ ಇದೇ ಸೇಮ್ ಕ್ವಶನ್ ಕೊಟ್ಟಿದ್ದಾರೆ. ನೋಡಿ, ಎರಡನೇ ಕ್ವಶನ್ ಅಲ್ಲಿ ಎದಲ್ಲಿ ಸ್ಟೇಟ್ ಐಗನ್ಸ್ ಪ್ರಿನ್ಸಿಪಲ್ ಅಂತ ಕೊಟ್ಟು ಅದರ ನಂತರ ಯೂಸಿಂಗ್ ಐಗನ್ಸ್ ಪ್ರಿನ್ಸಿಪಲ್ ಅರೈವ್ ಅಟ್ ಲಾ ಆಫ್ ರಿಫ್ಲೆಕ್ಷನ್ ಅಂದ್ರೆ ಲಾಸ್ ಆಫ್ ರಿಫ್ಲೆಕ್ಷನ್ ಫಾರ್ ಅ ಪ್ಲೇನ್ ವೇವ್ ಫ್ರಂಟ್ ಅಂತ ಕೇಳ್ತಾರೆ. ಈ ರೀತಿ ಕೂಡ ಕ್ವಶನ್ ಕೇಳ್ಬೋದು. ಅದರ ನಂತರ ಈ ಚಾಪ್ಟರ್ ಇಂದ ಕೇಳಬಹುದಾದ ಕ್ವಶನ್ ಯಾವ್ಯಾವುದು ಅಂತ ತಿಳ್ಕೊಳ್ತಾ ಹೋಗೋದಾದ್ರೆ, ಓಕೆ, ಈ ಕ್ವಶನ್ ಕೇಳಿದ್ರೆ ಮೊದಲಿಗೆ ಏನ್ ಮಾಡ್ತೀರಾ, ಐಗನ್ಸ್ ಪ್ರಿನ್ಸಿಪಲ್ ಅನ್ನು ಬರೀತೀರಾ. ಅದರ ನಂತರ ಯಾವ ಕ್ವಶನ್ ಕೇಳಿದಾರೋ ಅದಕ್ಕೆ ರಿಲೇಟೆಡ್ ಡಯಾಗ್ರಾಮ್ ಅನ್ನ ಬರೆದು, ನಂತರ ಸೂಕ್ತವಾದ ಎಕ್ಸ್ಪ್ಲನೇಷನ್ ಬರೆದು, ಡೆರಿವೇಶನ್ ಏನಿದೆ ಅದರ ಸ್ಟೆಪ್ಸ್ ಅನ್ನ ಬರೆದು ಫೈನಲ್ ಎಕ್ಸ್ಪ್ರೆಷನ್ ಬರೀತೀರಾ. ಈ ರೀತಿ ಮಾಡಬೇಕು. ಓಕೆ, ಅದಂತರ ಈಗ ಈ ಚಾಪ್ಟರ್ ಕೇಳಬಹುದಾದ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ, ವಾಟ್ ಈಸ್ ಇಂಟರ್ಫರೆನ್ಸ್ ಅಂಡ್ ಗಿವ್ ಥಿಯರಿ ಆಫ್ ಇಂಟರ್ಫರೆನ್ಸ್. ಥಿಯರಿ ಆಫ್ ಇಂಟರ್ಫರೆನ್ಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಅಂದ್ರೆ ಹಿಂದಿನ ವರ್ಷ ಏನಾಗ್ತಿತ್ತು ಅಂತಂದ್ರೆ, ಹಿಂದಿನ ವರ್ಷನೂ ಅಲ್ಲ, ಒಂದು 2 years ಮೊದಲು ಈ ಚಾಪ್ಟರ್ನಿಂದ ಫ್ರಿಂಜ್ ವಿಡ್ತ್ ಏನಿದೆ ಅದ್ರ ಮೇಲೆ ಕ್ವಶನ್ ಕೇಳ್ತಿದ್ರು 5 ಮಾರ್ಕ್ಸ್ಗೆ. ಬಟ್ ಈ ವರ್ಷ ಸ್ಪ್ಲಿಟ್ ಮಾಡಲಾಗತ್ತೆ ಅಂತ ಹೇಳಿದಾರಲ್ವಾ, ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕ್ವಶನ್ ಕೇಳದೇ ಇರಬಹುದು. ಯಾವುದು, ಫ್ರಿಂಜ್ ವಿಡ್ತ್ ಬಗ್ಗೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫ್ರಿಂಜ್ ವಿಡ್ತ್ ಏನಿರುತ್ತೆ ಸೊ ಅದನ್ನ ಕೇಳದೇ ಇರಬಹುದು. ಹಾಗಂತ ಕೇಳೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಕೇಳಿದ್ರು ಕೇಳ್ಬೋದು, ಅದನ್ನು ಕೂಡ ಸ್ಪ್ಲಿಟ್ ಮಾಡಬಹುದು. ಅಂದ್ರೆ ಈಗ ಅದಕ್ಕೆ ರಿಲೇಟೆಡ್ ಡಯಾಗ್ರಾಮ್ ಏನಿದೆ ಅದಕ್ಕೆ 1 ಮಾರ್ಕ್ ಅನ್ನ ಕೊಟ್ಟು, ಅಂದ್ರೆ ಆ ರೀತಿನೇ ಇತ್ತು, ಎ ಅಂತ ಕೊಟ್ಟು ಏನು ಆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ಗೆ ರಿಲೇಟೆಡ್ ಆ ಡೆರಿವೇಶನ್ ರಿಲೇಟೆಡ್ ಡಯಾಗ್ರಾಮ್ ಏನಿದೆ ಅದನ್ನು ಡ್ರಾ ಮಾಡಿ ಅಂತ ಎದಲ್ಲಿ ಕೊಟ್ಟು, ಬಿ ದಲ್ಲಿ ಡಿರೈವ್ ಮಾಡಿಬಿಡಿ ಎಕ್ಸ್ಪ್ರೆಷನ್ ಫಾರ್ ಫ್ರಿಂಜ್ ವಿಡ್ತ್ ಅಂತ ಕೂಡ ಕೇಳ್ಬೋದು. ಬಟ್ ಆ ರೀತಿ ಕ್ವಶನ್ ಅಥವಾ ಫ್ರಿಂಜ್ ವಿಡ್ತ್ ಮೇಲೆ ಕ್ವಶನ್ ಕೇಳುವಂತ ಚಾನ್ಸಸ್ ಕಡಿಮೆ ಆಗಿದೆ. ಬಟ್ ಪ್ರಾಕ್ಟೀಸ್ ನೀವು ಅದನ್ನು ಕೂಡ ಮಾಡಿಟ್ಕೋಬೇಕು. ಓಕೆ, ಬಟ್ ಇಂಟರ್ಫರೆನ್ಸ್ ಏನಿದೆ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಅಟ್ ಪ್ರೆಸೆಂಟ್. ಸೊ ಥಿಯರಿ ಆಫ್ ಇಂಟರ್ಫರೆನ್ಸ್ ಅದನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಅದಂತರ ಎಕ್ಸ್ಪ್ರೆಷನ್ ಫಾರ್ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇನ್ ಟರ್ಮ್ಸ್ ಆಫ್ ಪಾತ್ ಡಿಫರೆನ್ಸ್ ಅಂಡ್ ಫೇಸ್ ಡಿಫರೆನ್ಸ್ ಇದು ಕೂಡ ಇಟ್ಕೊಂಡಿರಬೇಕು. ಸೊ ಇದನ್ನು ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಯಾವುದ್ರಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿರುವಂತಹ ಇವೆರಡು ಕ್ವಶನ್, ಅದರ ನಂತರ ಥಿಯರಿ ಆಫ್ ಇಂಟರ್ಫರೆನ್ಸ್, ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇನ್ ಟರ್ಮ್ಸ್ ಆಫ್ ಫೇಸ್ ಡಿಫರೆನ್ಸ್ ಅಂಡ್ ಪಾತ್ ಡಿಫರೆನ್ಸ್ ಅದು ಗೊತ್ತಿರಬೇಕು. ನಂತರ ಅದರ ನೆಕ್ಸ್ಟ್ ಕ್ವಶನ್ ಅದೇ ಇರೋದು, ಏನೋ ಥಿಯರಿ ಆಫ್ ಇಂಟರ್ಫರೆನ್ಸ್ ಅನ್ನ ಬರೆದು ಅದರ ನಂತರ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅದನ್ನ ಇನ್ ಟರ್ಮ್ಸ್ ಆಫ್ ಪಾತ್ ಡಿಫರೆನ್ಸ್ ಅಲ್ಲಿ ಬರೀ ಅಂತ ಕೊಡ್ತಾರೆ. ಅಕಸ್ಮಾತ್ ಆಗಿ ಪಾತ್ ಡಿಫರೆನ್ಸ್ ಕೇಳಿದಾದ್ರೆ ಫೇಸ್ ಡಿಫರೆನ್ಸ್ ಕೇಳ್ತಾರೆ. ಈ ರೀತಿ ಇರುತ್ತೆ. ಓಕೆ, ಅದಂತರ ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಮ್ಯಾಲಸ್ ಲಾ ಆಫ್ ಪೋಲರೈಸೇಷನ್ ಅದನ್ನ ಕೇಳ್ತಾರೆ ಎದಲ್ಲಿ. ನಂತರ ಬಿ ದಲ್ಲಿ ರೈಟ್ 3 ಡಿಫರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಅಂಡ್ ಡಿಫ್ರಾಕ್ಷನ್. ಡಿಫರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಅಂಡ್ ಡಿಫ್ರಾಕ್ಷನ್ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಡ್ರಿ. ಯಾಕಂತ ಹೇಳಿದ್ರೆ ಅದನ್ನು ಕೇಳಬಹುದು, ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ ಗೊತ್ತಿರಬೇಕಾಗತ್ತೆ. ಅಂದ್ರೆ ಹೇಳಿದಲ್ವಾ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಅದನ್ನ ಏನು 2+3 ರೀತಿ ಸ್ಪ್ಲಿಟ್ ಮಾಡಬಹುದು ಅಂತ. ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದೆ 3 ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದ್ರೆ ಅದರಲ್ಲಿ ಒಂದು ಬ್ಲೂ ಪ್ರಿಂಟ್ ಅಲ್ಲಿ ಏನ್ ಮಾಡಿದ್ರೆ ಅಂತಂದ್ರೆ 5 ಮಾರ್ಕ್ಸ್ ಕ್ವಶನ್ ಕೇಳಿಲ್ಲ, 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದಾರೆ, 3 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದಾರೆ. 5 ಮಾರ್ಕ್ಸ್ ಅಲ್ಲಿ ಅಂದ್ರೆ ಪಾರ್ಟ್ ಡಿ ಅಲ್ಲಿ ಬರಬೇಕಾದ ಕ್ವಶನ್ ಏನಿತ್ತು 5 ಮಾರ್ಕ್ಸ್ ಅದನ್ನ ಬಿಟ್ಟು ಪಾರ್ಟ್ ಬಿ ದಲ್ಲಿ ಒಂದು ಕ್ವಶನ್, ಪಾರ್ಟ್ ಸಿ ದಲ್ಲಿ ಒಂದು ಕ್ವಶನ್ ಕೇಳಿದಾರೆ. ಆ ಟೈಮಲ್ಲಿ ಡಿಫರೆನ್ಸ್ ಕೂಡ ಕೇಳ್ಬಿಡ್ಬೋದು 3 ಮಾರ್ಕ್ಸ್ಗೆ. ರೈಟ್ 3 ಡಿಫರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಅಂಡ್ ಡಿಫ್ರಾಕ್ಷನ್ ಕೇಳ್ಬೋದು. ಸೊ ಡಿಫರೆನ್ಸ್ ನೆನಪಿನಲ್ಲಿ ಇಟ್ಕೊಂಡ್ರಿ. ಈಸಿ ಇದೆ ಚಾಪ್ಟರ್, ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ರೀತಿಯ ಕ್ವಶನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು, ಆ ರೀತಿ ಇದೆ. ಓಕೆ, ಅದಂತರ
ನೆಕ್ಸ್ಟ್ ಅದೇ ಹೇಳಿದಲ್ವಾ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಏನಿದೆ ಅದಕ್ಕೆ ರಿಲೇಟೆಡ್ ಈ ಫ್ರಿಂಜ್ ವಿಡ್ತ್ ಅನ್ನ ಡಿರೈವ್ ಮಾಡೋದಕ್ಕೆ ಹಿಂದಿನ ವರ್ಷ ತುಂಬಾ ಸಲ ಕೇಳ್ತಿದ್ರು. ಅಂದ್ರೆ ಆಲ್ಮೋಸ್ಟ್ ಇದೇ ಬರುತ್ತೆ ಅಂತ ಫಿಕ್ಸ್ಡ್ ಕ್ವಶನ್ ಅಲ್ಲಿ ಕೊಡ್ಬೋದು ಆ ರೀತಿ. ಬಟ್ ಈ ವರ್ಷ ಸ್ಪ್ಲಿಟ್ ಮಾಡೋದಕ್ಕೆ ಕೊಟ್ಟಿದ್ದಕ್ಕೆ ಆ ಒಂದು ಕ್ವಶನ್, ಈ ಕ್ವಶನ್ ಏನಿದೆ ಅದನ್ನ ಕೇಳುವ ಚಾನ್ಸಸ್ ಕಡಿಮೆ ಆಗಿದೆ. ಹಾಗಂದ್ರೆ ಕೇಳಲ್ಲ ಅಂತ ಹೇಳೋಕ್ಕಾಗಲ್ಲ, ಕೇಳಬಹುದು ಬಟ್ ಚಾನ್ಸಸ್ ಕಡಿಮೆ ಇದೆ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಇವಿಷ್ಟು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 7 ಮಾರ್ಕ್ಸ್ ನಿಮಗೆ ಸಿಗತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೀವು ಫೋಕಸ್ ಮಾಡಬೇಕಾಗಿರುವಂತಹ ಟರ್ಮ್ಸ್ ಯಾವ್ಯಾವುದು ಅಥವಾ ಕಾನ್ಸೆಪ್ಟ್ ಯಾವ್ದು ಅಂತ ತಿಳ್ಕೊಳ್ಳೋದಾದ್ರೆ ಪೋಲರಾಯ್ಡ್ಸ್ ಅದ್ರ ಬಗ್ಗೆ ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರಿ. ಆಮೇಲೆ ಬ್ರೀಸ್ಟೋರ್ಸ್ ಲಾ ಅದು ಕೂಡ ನೆನಪಿನಲ್ಲಿ ಇಟ್ಕೊಂಡಿರಿ. ನಂತರ ಪೋಲರೈಸೇಷನ್ ಅಂದ್ರೆ ಇದು, ಆಮೇಲೆ ರಿಪ್ರೆಸೆಂಟೇಷನ್ ಆಫ್ ಪೋಲರೈಸ್ಡ್ ಲೈಟ್ ಅದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂದ್ರೆ ಈಸಿ ಚಾಪ್ಟರ್ ಇದೆ. ಇವಿಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಬಟ್ ನೀವು ಪೂರ್ತಿ ಚಾಪ್ಟರ್ ಏನಿದೆ ಅದನ್ನ ಓದಿಟ್ಕೊಳ್ಳಿ. ಇವಿಷ್ಟು ಕಾನ್ಸೆಪ್ಟ್ಗಳ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಅಷ್ಟೇ. ಅಂದ್ರೆ ಇದಿಷ್ಟೇ ಫೋಕಸ್ ಮಾಡ್ತೀನಿ ಬಾಕಿದು ಓದೋದೇ ಇಲ್ಲ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಓದೋದಕ್ಕೆ ಪೂರ್ತಿಯಾಗಿ ಎಲ್ಲ ಓದಿ, ಎಲ್ಲ ಕಾನ್ಸೆಪ್ಟ್ ಗೊತ್ತಿರಬೇಕು. ಬಟ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಇವಿಷ್ಟು ಕಾನ್ಸೆಪ್ಟ್ಗಳನ್ನ ಜಾಸ್ತಿ ಫೋಕಸ್ ಮಾಡಿದ್ರೆ ಆಯ್ತು. ಓಕೆ, ನಂತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಚಾಪ್ಟರ್ ಏನಿದೆ ಅದರ ಇಂಪಾರ್ಟೆಂಟ್ ಕ್ವಶನ್ಗಳ ಜೊತೆಗೆ. ನಂತರ ವಿಡಿಯೋ ಹೇಗೆ ಅನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಸ್ಕೋರ್ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.